ಮಸ್ಕಿ ಆರಕ್ಷಕರ ಮಿಂಚಿನ ಕಾರ್ಯಾಚರಣೆ, ಸೆರೆ ಸಿಕ್ಕ ಬೈಕ್ ಕಳ್ಳರು 10 ದ್ವಿಚಕ್ರ ವಾಹನಗಳು ವಶಕ್ಕೆ. ಮಸ್ಕಿಯಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದಿಲ್ಲೊಂದು ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದವು. ಅದನ್ನು ಭೇದಿಸಲು ಮುಂದಾದ ಆರಕ್ಷಕ ತಂಡಕ್ಕೆ ಸಣ್ಣ ಅನುಮಾನವೇ ಚಾಲಾಕಿ ಕಳ್ಳರ ಜಾಲ ಪತ್ತೆ ಹಚ್ಚಲು ರಹದಾರಿಯಾಗಿ ಬೆಂಗಳೂರು, ಕನಕಾಪುರ, ಸಿಂಧನೂರು, ಮಸ್ಕಿ ಭಾಗಗಳಿಂದ ಕದಿಯಲ್ಪಟ್ಟ ಸುಮಾರು 4 ಲಕ್ಷ ಬೆಲೆ ಬಾಳುವ 5 ಬೈಕ್, 5 ಸ್ಕೂಟಿಗಳು, 2 ಕಳ್ಳರನ್ನ ಬಂಧಿಸುವ ಮೂಲಕ ಆರಕ್ಷಕರ ಕಾರ್ಯತತ್ಪರತೆಯನ್ನು ಸಾರ್ವಜನಿಕರಿಗೆ ತಿಳಿಸಿದಂತಾಗಿದೆ. ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಪರಾಧ ಸಂಖ್ಯೆ 100/2024 ಕಲಂ 379 ಐಪಿಸಿ ಪ್ರಕರಣದಲ್ಲಿ ಕಳುವಾದ ಮೋಟಾರ್ ಸೈಕಲ್ ಮತ್ತು ಆರೋಪಿ ಪತ್ತೆ ಕುರಿತು ನಿಖಿಲ್ ಬಿ, ಐಪಿಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಶಿವಕುಮಾರ್ ದಂಡೀನ್, ಕೆಎಸ್ಪಿಎಸ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಜಿ ಹರೀಶ್, ಕೆಎಸ್ಪಿಎಸ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಮತ್ತು ದತ್ತಾತ್ರೇಯ ಕಾರ್ನಾಡ್ ಪೊಲೀಸ್ ಉಪಾಧೀಕ್ಷಕರು ಲಿಂಗಸೂರು ಹಾಗೂ ಬಾಲಚಂದ್ರ ಡಿ ಲಕ್ಕಂ, ಸಿಪಿಐ ಮಸ್ಕಿ ವೃತ್ತರವರ ಮಾರ್ಗದರ್ಶನದಲ್ಲಿ ತಾರಾಬಾಯಿ ಪಿಎಸ್ಐ ಹಾಗೂ ಭೀಮಾದಾಸ್ ಪಿಎಸ್ಐ ರವರ ನೇತೃತ್ವದಲ್ಲಿ ಆರಕ್ಷಕ ಸಿಬ್ಬಂದಿಗಳಾದ ಸಿದ್ದಾರೆಡ್ಡಿ HC 137, ಸಾಬುದ್ದೀನ್ PC 606, ವಿಜಯಕುಮಾರ್ E 190, ಸಂಗಯ್ಯ ಸ್ವಾಮಿ 478, ವೀರಭದ್ರ PC 363 ಅವರನ್ನು ಒಳಗೊಂಡ ತಂಡದಿಂದ ಬೈಕ್ ಕಳ್ಳರಾದ ಮಸ್ಕಿಯ ಚಾಲಕ ಬಸವರಾಜ್ ತೊಂದೆ ಹನುಮಂತಪ್ಪ, ಚಂದ್ರಿಕೀರ 22 ವರ್ಷ ಮತ್ತು 21 ವರ್ಷದ ಜಗದೀಶ್ ತಂದಿ ಮೌನೇಶ್ ಮಸ್ಕಿಯವರನ್ನು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ವಶಕ್ಕೆ ಪಡೆದುಕೊಂಡು ಆರೋಪಿತರಿಂದ 5 ಸ್ಕೂಟಿ ಮತ್ತು 5 ಮೋಟಾರ್ ಸೈಕಲ್ ಒಟ್ಟು 4 ಲಕ್ಷ ಬೆಲೆ ಬಾಳುವ ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡರು. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮಸ್ಕಿ ಆರಕ್ಷಕರ ಈ ಕಾರ್ಯವನ್ನು ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿದ್ದಾರೆ. ಜನಮೆಚ್ಚಿ ಖುಷಿಯಿಂದ ಆರಕ್ಷಕ ಸಿಬ್ಬಂದಿಗಳಿಗೆ ಶುಭ ಕಾಮನೆಗಳನ್ನು ತಿಳಿಸುತ್ತಿದ್ದಾರೆ. ವರದಿ ಎಸ್ ನಜೀರ್, ಪ್ರಜಾಪ್ರತಿಧ್ವನಿ, ಕನ್ನಡ ಸುದ್ದಿವಾಹಿನಿ, ಮಸ್ಕಿ. ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ, ಇದು ಕರ್ನಾಟಕದ ಧ್ವನಿ. Subscribe now and press the bell icon. Never miss an update. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿಧ್ವನಿ